ನಮಸ್ತೆ. ಇವತ್ತಿನ ಕ್ಲಾಸ್ನಲ್ಲಿ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಅಂಡರ್ ಅಮೇರಿಕನ್ ಸಿಸ್ಟಮ್ ಮಾಡ್ತಾ ಇದ್ದೇನೆ. ಇದು ಫಸ್ಟ್ PUC ಅವರಿಗೆ 6 ಮಾರ್ಕ್ಸಿಗೆ ಬರುವಂಥ ಕ್ವಶನ್. ಫಸ್ಟ್ ನಾವು ಥಿಯರಿ ಪಾರ್ಟಿಗೆ ಹೋಗುವ. ಇಲ್ಲಿ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಅಂಡರ್ ಅಮೇರಿಕನ್ ಸಿಸ್ಟಮ್, ಇದರಲ್ಲಿ ನಾವು ಅಕೌಂಟನ್ನು 5 ಪಾರ್ಟಾಗಿ ಡಿವೈಡ್ ಮಾಡ್ತಾ ಇದ್ದೇವೆ. ಫಸ್ಟ್ ಒನ್ ಎಸೆಟ್ ಅಕೌಂಟ್, ಸೆಕೆಂಡ್ ಒನ್ ಲಯಬಿಲಿಟೀಸ್ ಅಕೌಂಟ್, ಥರ್ಡ್ ಒನ್ ಕ್ಯಾಪಿಟಲ್ ಅಕೌಂಟ್, ಫೋರ್ತ್ ಒನ್ ಇನ್ಕಮ್ ಅಕೌಂಟ್ ಆ್ಯಂಡ್ ಲಾಸ್ಟ್ ಒನ್ ಎಕ್ಸ್ಪೆನ್ಸಸ್ ಅಕೌಂಟು. ಈಗ ಎಸೆಟ್ ಅಕೌಂಟ್ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ. ಎಸೆಟ್ ಅಕೌಂಟ್ ಅಂತ ಹೇಳುವಾಗ ಪ್ರಾಪರ್ಟೀಸ್, ನಾವು ಯಾವ ಪ್ರಾಪರ್ಟಿಯನ್ನು ಬಿಸ್ನೆಸ್ಸಿಗೆ ಯೂಸ್ ಮಾಡ್ತಾ ಇದ್ದೇವೆ ಅದು ನಮಗೆ ಬಿಸ್ನೆಸ್ಸಿಗೆ ಯಾವಾಗಲೂ ಎಸೆಟ್ ಅಕೌಂಟ್ ಆಗ್ತದೆ ಮತ್ತು ಅದರ ವ್ಯಾಲ್ಯೂ ಜಾಸ್ತಿ ಇರ್ತದೆ. ನಂತರ ನಾವು ಆ ಎಸೆಟನ್ನು ನಾವು ತುಂಬ ವರ್ಷದವರೆಗೆ ಯೂಸ್ ಮಾಡ್ತಾ ಇರ್ತೇವೆ. ಅಂಥ ಪ್ರಾಪರ್ಟಿಯನ್ನು ನಾವು ಎಸೆಟ್ ಅಕೌಂಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಲಯಬಿಲಿಟೀಸ್ ಅಕೌಂಟ್ ಅಂತ ಹೇಳುವಾಗ ನಾವು ಬಿಸ್ನೆಸ್ ಮಾಡಬೇಕಾದ್ರೆ ನಮಗೆ ಕೆಲವೊಮ್ಮೆ ಅಮೌಂಟ್ ಬೇಕಾಗ್ತದೆ, ಅದು ನಾವು ಬೇರೆಯವರಿಂದ ಸಾಲ ತೆಗೆದುಕೊಂಡಿರ್ತೇವೆ. ಅದೆಲ್ಲ ನಿಮಗೆ ಯಾವುದರಲ್ಲಿ ಬರ್ತದೆ? ಲಯಬಿಲಿಟೀಸ್ ಅಕೌಂಟಲ್ಲಿ ಬರ್ತದೆ. ಬಿಸ್ನೆಸ್ ಹಣ ಕೊಡಲಿಕ್ಕೆ, ಔಟ್ಸೈಡ್ನವರಿಗೆ ಹಣ ಕೊಡಲಿಕ್ಕೆ ಇರುವಂಥದ್ದು, ಅದೆಲ್ಲ ಲಯಬಿಲಿಟೀಸ್ ಅಕೌಂಟಲ್ಲಿ ಬರುತ್ತೆ. ಥರ್ಡ್ ಒನ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳುವಾಗ ಇಲ್ಲಿ ಓನರಿಗೆ ಸಂಬಂಧಪಟ್ಟದ್ದು ಮಾತ್ರ ಬರುತ್ತೆ. ಕ್ಯಾಪಿಟಲ್ ಅಕೌಂಟಲ್ಲಿ ಓನರ್ಸ್ನವರು ಏನು ಹಣವನ್ನು ಇನ್ವೆಸ್ಟ್ ಮಾಡಿದಾರ ಅದು ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ನಂತರ ಬಿಸ್ನೆಸ್ ಹಣವನ್ನು ಪರ್ಸನಲ್ ಯೂಸಿಗೆ ಯೂಸ್ ಮಾಡಿದರೆ ಅದು ಡ್ರಾಯಿಂಗ್ ಅಕೌಂಟಲ್ಲಿ ಬರ್ತವೆ, ಅದೇ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಲಾಸಿಫಿಕೇಷನ್ ಮಾಡ್ಬೋದು. ನೆಕ್ಸ್ಟ್ ಫೋರ್ತ್ ಒನ್ ಇನ್ಕಮ್ ಅಕೌಂಟು. ಇನ್ಕಮ್ ಅಥವಾ ರೆವೆನ್ಯೂ ಅಕೌಂಟು, ನಾವು ಬಿಸ್ನೆಸ್ ನಡೆಸಬೇಕಾದ್ರೆ ಕೆಲವೊಮ್ಮೆ ನಮಗೆ ಹಣ ಬರ್ತದೆ, ಪ್ರಾಫಿಟ್ ಆಗ್ತಾ ಇರ್ತದೆ. ನಾವು ರಿಕರಿಂಗ್ ಇನ್ ನೇಚರ್ ಅಂತ ಹೇಳಿದ್ರೆ ನಿಮಗೆ ಹಣ ಬರ್ತಾ ಇದ್ದರೆ, ಕ್ಯಾಶ್ ಮುಖಾಂತರ ಬರ್ತಾ ಇದ್ದರೆ ಅದೆಲ್ಲ ನಿಮಗೆ ಯಾವುದರಲ್ಲಿ ಬರ್ತದೆ? ನಿಮಗೆ ರೆವೆನ್ಯೂ ಅಕೌಂಟಿಗೆ ಬರುತ್ತೆ, ಇನ್ಕಮ್ ಅಕೌಂಟಲ್ಲಿ ಬರುತ್ತೆ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಅಕೌಂಟ್. ಎಕ್ಸ್ಪೆನ್ಸಸ್ ಅಕೌಂಟ್ ಅಂತ ಹೇಳುವಾಗ ನಾವು ಬಿಸ್ನೆಸ್ ನಡೆಸ್ತಿರುವಾಗ ನಮಗೆ ಡೇ ಟು ಡೇ ನಮಗೆ ಏನಾದರೂ ಖರ್ಚಾಗ್ತಾ ಇರ್ತದೆ, ಅದು ನಮಗೆ ಯಾವುದರಲ್ಲಿ ಬರ್ತದೆ? ಎಕ್ಸ್ಪೆನ್ಸಸ್ ಅಕೌಂಟಲ್ಲಿ ಬರ್ತದೆ. ಸ್ಯಾಲರಿ ಕೊಡುವಂಥದ್ದು, ರೆಂಟ್ ಕೊಡುವಂಥದ್ದು, ಇಲ್ಲಿ ನಾವು ಹಣದ ಮುಖಾಂತರ ನಿಮಗೆ ಕ್ಯಾಶ್ ಹೊರಗಡೆ ಹೋಗ್ತಾ ಇರ್ತದೆ. ಇನ್ಕಮ್ ಅಕೌಂಟಲ್ಲಿ ಹಣದ ಮುಖಾಂತರ ನಿಮಗೆ ಕ್ಯಾಶ್ ಬರ್ತಾ ಇರ್ತದೆ, ಅದು ನಿಮಗೆ ಇನ್ಕಮ್ ಅಕೌಂಟಲ್ಲಿ ಬರುತ್ತೆ. ನಿಮಗೆ ಎಕ್ಸ್ಪೆನ್ಸಸ್ ಅಕೌಂಟಲ್ಲಿ ನಿಮಗೆ ಹಣ ಹೊರಗಡೆ ಹೋಗುವಂಥದ್ದು ನಿಮಗೆ ಎಕ್ಸ್ಪೆನ್ಸಸ್ ಅಕೌಂಟಲ್ಲಿ ಬರ್ತದೆ. ಇದು ಇಂಪಾರ್ಟೆಂಟ್, ನಿಮಗೆ 6 ಮಾರ್ಕಿಗೆ ಬರುವಂಥ ಕ್ವಶನ್. ನಾನು ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ, ನಾನು ನಂತರ ಇಲ್ಲಿ ಆನ್ಸರ್ಸ್ ಸಹ ಕೊಟ್ಟಿದ್ದೇನೆ. ಕ್ಲಾಸಿಫಿಕೇಷನ್ ಆಫ್ ಫಾಲೋವಿಂಗ್ ಇಂಟು ಎಸೆಟ್ ಅಕೌಂಟ್, ಲಯಬಿಲಿಟೀಸ್, ಕ್ಯಾಪಿಟಲ್, ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಆ್ಯಂಡ್ ರೆವೆನ್ಯೂ ಆ್ಯಂಡ್ ಗೇನ್ಸ್. ಇಲ್ಲಿ ನಿಮಗೆ ಕ್ವಶನ್ ಈ ರೀತಿಯಲ್ಲಿ ಕೊಟ್ಟಿರ್ತಾರೆ. ಬಿಲ್ಡಿಂಗ್ ಅಕೌಂಟ್ ಯಾವುದು, ಡಿಸ್ಕೌಂಟ್ ರಿಸೀವ್ಡ್ ಯಾವುದು ಅಂತೇಳಿ ಈ ರೀತಿಯಲ್ಲಿ ಕೊಟ್ಟಿರ್ತಾರೆ. ಅದಕ್ಕೆ ನೀವು ಕ್ಲಾಸಿಫೈ ಮಾಡಬೇಕಾಗಿದೆ, ಆನ್ಸರಲ್ಲಿ ಬರೀಬೇಕಾಗ್ತದೆ. ಫಸ್ಟ್ ಒನ್ ನೋಡಿ, ಬಿಲ್ಡಿಂಗ್ ಅಕೌಂಟ್. ನಾವು ಈಗ ಬಿಸ್ನೆಸ್ ಮಾಡುವಾಗ ನಾವು ಒಂದು ಯಾವುದಾದ್ರೂ ಬಿಲ್ಡಿಂಗನ್ನು ಯೂಸ್ ಮಾಡ್ತಾ ಇರ್ತೀವಿ. ಬಿಲ್ಡಿಂಗ್ ನಮ್ಮ ಸ್ವಂತದ ಬಿಲ್ಡಿಂಗ್, ಬಾಡಿಗೆದಲ್ಲ. ಬಿಲ್ಡಿಂಗ್ ಒಂದು ವೇಳೆ ನಮ್ಮ ಸ್ವಂತದಾಗಿದ್ದರೆ ನಮಗೆ ಅದು ಪ್ರಾಫಿಟ್ ಆಗಿದೆ, ತುಂಬ ವರ್ಷ ನಾವು ಯೂಸ್ ಮಾಡ್ತಾ ಇರ್ತೇವೆ, ಆದ್ದರಿಂದ ಇದು ಯಾವುದಕ್ಕೆ ಬರುತ್ತೆ? ಎಸೆಟ್ ಅಕೌಂಟಿಗೆ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಡಿಸ್ಕೌಂಟ್ ರಿಸೀವ್ಡ್. ಇಲ್ಲಿ ನಾವು ಡಿಸ್ಕೌಂಟನ್ನು ರಿಸೀವ್ ಮಾಡಿದ್ದೇವೆ, ಹಣದ ಮುಖಾಂತರ ಬಂದಿದೆ, ಅದು ರಿಕರಿಂಗ್ ಇನ್ ನೇಚರ್, ಆದ್ದರಿಂದ ಅದು ಯಾವುದಕ್ಕೆ ಬರುತ್ತೆ? ರೆವೆನ್ಯೂ ಅಕೌಂಟಲ್ಲಿ ಬರುತ್ತೆ. ರಿಸೀವ್ಡ್ ಅಂತೇಳಿ ಬಂದಿದೆ, ಅದರಿಂದ ಅದು ರೆವೆನ್ಯೂ, ಇನ್ಕಮ್, ಪ್ರಾಫಿಟ್. ನೆಕ್ಸ್ಟ್ ಥರ್ಡ್ ಒನ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಬರೋದು ಕ್ಯಾಪಿಟಲ್ ಅಕೌಂಟಿಗೆ. ಇಂಟ್ರೆಸ್ಟ್ ರಿಸೀವೇಬಲ್, ಇಲ್ಲಿ ನಿಮಗೆ ಹಣ ಬರಲಿಲ್ಲ, ಬರಬೇಕು. ರಿಸೀವೇಬಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ರಿಸೀವ್ಡ್ ಬೇರೆ, ರಿಸೀವೇಬಲ್ ಬೇರೆ. ರಿಸೀವ್ಡ್ ಅಂತ ಹೇಳಿ ಕೊಟ್ಟಿದ್ದರೆ ಅದು ನಿಮಗೆ ಯಾವಾಗಲೂ ಇನ್ಕಮ್ ಆಗುತ್ತೆ. ಅದರಲ್ಲಿ ರಿಸೀವೇಬಲ್ ಇಲ್ಲಿ ಬರಬೇಕಿತ್ತು, ಬರಲಿಲ್ಲ, ಬಂದರೆ ಅದು ನಿಮಗೆ ಎಸೆಟ್ ಆಗುತ್ತೆ, ಇಲ್ಲಿ ಎಸೆಟ್ ಅಕೌಂಟಿಗೆ ಬರ್ತದೆ. ರಿಸೀವೇಬಲ್, ಪ್ರೀಪೇಯ್ಡ್ ಅದೆಲ್ಲವೂ ಎಸೆಟ್ ಅಕೌಂಟಿಗೆ ಬರುತ್ತೆ. ನೆಕ್ಸ್ಟ್ ಡೆಟ್ಟರ್ಸ್ ಅಕೌಂಟ್. ಡೆಟ್ಟರ್ಸ್ ಅಕೌಂಟ್ ಅಂತ ಹೇಳುವಾಗ ನೀವು ಗೂಡ್ಸನ್ನು ಸಾಲದಲ್ಲಿ ಮಾರಿದಿರಿ, ನಿಮಗೆ ಹಣ ಬರಲಿಕ್ಕೆ ಇದೆ, ಅವರು ನಿಮಗೆ ಅಮೌಂಟ್ ಕೊಡಲಿಕ್ಕೆ ಇದ್ದಾರೆ, ಆದ್ದರಿಂದ ಅದು ನಿಮಗೆ ಎಸೆಟ್ ಅಕೌಂಟಿಗೆ ಬರ್ತದೆ. ಕ್ರೆಡಿಟರ್ಸ್ ಅಕೌಂಟ್ ಅಂತ ಹೇಳುವಾಗ ನೀವು ಗೂಡ್ಸನ್ನು ನೀವು ಸಾಲದಿಂದ ತೊಗೊಂಡಿದ್ದೀರಿ, ಹಣ ಕೊಡಲಿಲ್ಲ, ಆದ್ದರಿಂದ ಅದು ನಿಮಗೆ ಲಯಬಿಲಿಟೀಸ್ ಅಕೌಂಟಿಗೆ ಬರುತ್ತೆ. ಲೋನ್ ಥರವೇ ಲಯಬಿಲಿಟೀಸ್ ಅಕೌಂಟಿಗೆ ಬರುತ್ತೆ. ನೆಕ್ಸ್ಟ್ ಪ್ರೀಪೇಯ್ಡ್ ರೆಂಟ್. ಪ್ರೀಪೇಯ್ಡ್ ರೆಂಟ್ ಅಂದರೆ ನೀವು ಅಡ್ವಾನ್ಸ್ ಆಗಿ ಹಣವನ್ನು ಕೊಟ್ಟಿದ್ದೀರಿ. ನೀವು ನಿಮ್ಮ ಯಾವುದಾದ್ರೂ ಒಂದು ಬಿಲ್ಡಿಂಗ್ಗೆ ಅಥವಾ ಯಾವುದಾದ್ರೂ ಒಂದು ಮಿಷನಿಗೆ ನೀವು ರೆಂಟ್ ಕೊಡಬೇಕಿತ್ತು, ನೀವು ಅದನ್ನು ಅಡ್ವಾನ್ಸ್ ಆಗಿ ಕೊಟ್ಟಿದ್ದೀರಿ. ಅಡ್ವಾನ್ಸ್ ಆಗಿ ಕೊಟ್ಟಿದ್ದರೆ ಅದು ನಿಮಗೆ ಎಸೆಟ್ ಅಕೌಂಟಿಗೆ ಬರುತ್ತೆ. ಕೇವಲ ರೆಂಟ್ ರಿಸೀವ್ಡ್ ಆಗಿ ರೆಂಟ್ ಅಕೌಂಟ್ ಅಂತ ಹೇಳಿದರೆ ಅದು ನಿಮಗೆ ಎಕ್ಸ್ಪೆನ್ಸಸ್ ಆಗ್ತಿತ್ತು. ನೆಕ್ಸ್ಟ್ ಸ್ಯಾಲರಿ ಅಕೌಂಟ್. ಸ್ಯಾಲರಿ ಅಕೌಂಟ್ ನಿಮಗೆ ಎಕ್ಸ್ಪೆನ್ಸಸ್, ನೀವು ಮಂತ್ಲಿ ಹಣ ಕೊಡ್ತಾ ಇರ್ತೀರಿ, ಅದು ನಿಮಗೆ ಎಕ್ಸ್ಪೆನ್ಸಸ್ ಆಗ್ತದೆ, ರಿಕರಿಂಗ್ ಇನ್ ನೇಚರ್. ನೆಕ್ಸ್ಟ್ ಸ್ಟಾಕ್ ಅಕೌಂಟ್. ಸ್ಟಾಕ್ ಅಕೌಂಟ್ ಅಂದರೆ ಅನ್ಸೋಲ್ಡ್ ಗೂಡ್ಸ್, ನೀವು ಮಾರದೇ ನಿಮ್ಮ ಹತ್ರ ಗೂಡ್ಸ್ ಉಳಿದಿದ್ರಿ, ಅದು ಸ್ಟಾಕ್ಗೆ ಆಗ್ತದೆ, ಅದು ನಿಮಗೆ ಎಸೆಟ್ ಅಕೌಂಟ್, ಯಾಕಂದರೆ ನೀವು ಫ್ಯೂಚರಲ್ಲಿ ಅದನ್ನು ಮಾರ್ತೀರಿ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್. ಬಿಲ್ಸ್ ಪೇಯಬಲ್ ಅಂತ ಹೇಳುವಾಗ ನೀವು ಯಾರಿಗಾದರೂ ಹಣ ಕೊಡಲಿಕ್ಕೆ ಇದ್ದರೆ ಅದು ಬಿಲ್ಸ್ ಪೇಯಬಲ್ ಆಗುತ್ತೆ, ಲಯಬಿಲಿಟೀಸ್ ಅಕೌಂಟಿಗೆ ಬರುತ್ತೆ.
ಔಟ್ಸ್ಟ್ಯಾಂಡಿಂಗ್ ಕಮಿಷನ್ ಅಕೌಂಟ್. ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ನೀವು ಹಣ ಕೊಡಬೇಕಿತ್ತು, ಕೊಡಲಿಲ್ಲ, ಆದ್ದರಿಂದ ಲಯಬಿಲಿಟೀಸ್ ಅಕೌಂಟಿಗೆ ಬರುತ್ತೆ. ಕೇವಲ ಕಮಿಷನ್ ಕೊಟ್ಟಿದ್ದರೆ ಅದು ನಿಮಗೆ ಎಕ್ಸ್ಪೆನ್ಸಸ್ ಅಕೌಂಟಿಗೆ ಬರಬೇಕಿತ್ತು. ಇದು ಔಟ್ಸ್ಟ್ಯಾಂಡಿಂಗ್ ಬಂದಿದೆ, ಆದ್ದರಿಂದ ಅದು ಲಯಬಿಲಿಟೀಸ್ ಅಕೌಂಟಿಗೆ ಬರುತ್ತೆ. ನೆಕ್ಸ್ಟ್ ಒನ್ ಇನ್ವೆಸ್ಟ್ಮೆಂಟ್ ಅಕೌಂಟು. ಇನ್ವೆಸ್ಟ್ಮೆಂಟ್ ಅಕೌಂಟ್ ನಿಮಗೆ ಎಸೆಟ್ ಅಕೌಂಟ್, ಯಾಕಂದರೆ ನೀವು ನಿಮ್ಮ ಬಿಸ್ನೆಸ್ನ ಹಣವನ್ನು ನೀವು ಬೇರೆ ಕಡೆಗೆ ಇನ್ವೆಸ್ಟ್ ಮಾಡಿದ್ದೀರಿ, ಆದ್ದರಿಂದ ಇದು ಎಸೆಟ್ ಅಕೌಂಟಿಗೆ ಬರುತ್ತೆ. ನೆಕ್ಸ್ಟ್ ಒನ್ ಅದೇ ಥರದ್ದು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಕ್ಲಾಸಿಫಿಕೇಶನ್ ಆಫ್ ಫಾಲೋವಿಂಗ್ ಇಂಟು ಎಸೆಟ್, ಲಯಬಿಲಿಟಿ, ಕ್ಯಾಪಿಟಲ್, ಎಕ್ಸ್ಪೆನ್ಸಸ್, ಲಾಸಸ್ ಆ್ಯಂಡ್ ರೆವೆನ್ಯೂ ಅಕೌಂಟು. ಇಲ್ಲಿ ಫಸ್ಟ್ ಒನ್ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ನಿಮಗೆ ಯಾವಾಗಲೂ ಎಸೆಟ್ ಆಗುತ್ತೆ. ಕಂಪ್ಯೂಟರ್ ಅಕೌಂಟ್ ಕೂಡ ಪ್ರಾಪರ್ಟೀಸ್, ಆದ್ದರಿಂದ ಅದು ಎಸೆಟ್ ಅಕೌಂಟಿಗೆ ಬರುತ್ತೆ. ಕ್ಯಾಪಿಟಲ್ ಅಕೌಂಟ್, ಇದು ಕೂಡ ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ. ಸ್ಯಾಲರಿ ಅಕೌಂಟ್ ನೀವು ಮಂತ್ಲಿ ರಿಕರಿಂಗ್ ಇನ್ ನೇಚರ್ ಮಂತ್ಲಿ ಅಮೌಂಟ್ ಕೊಡ್ತಾ ಇರ್ತೀರಿ. ಇಲ್ಲಿ ಪೇಯ್ಡ್ ಯಾವಾಗಲೂ ಒಂದು ವೇಳೆ ಏನಂತೇಳಿ ಮೆನ್ಷನ್ ಮಾಡಿದ್ರೆ ನಾವು ಪೇಯ್ಡ್ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕೆ, ಇದು ಕೂಡ ಎಕ್ಸ್ಪೆನ್ಸಸ್ ಅಕೌಂಟು. ಬ್ಯಾಂಕ್ ಲೋನ್ ಲಯಬಿಲಿಟೀಸ್. ಸೇಲ್ಸ್ ಅಕೌಂಟ್ ನಿಮಗೆ ಹಣ ಬರ್ತದೆ, ಆದ್ದರಿಂದ ಇದು ನಿಮಗೆ ಇನ್ಕಮ್ ಅಕೌಂಟಿಗೆ ಬರುತ್ತೆ. ನೆಕ್ಸ್ಟ್ ಮಿಷನರಿ ಅಕೌಂಟು, ಮಿಷನರಿ ಅಕೌಂಟ್ ನಿಮಗೆ ಪ್ರಾಪರ್ಟೀಸ್, ಅದರಿಂದ ಎಸೆಟ್ ಅಕೌಂಟಿಗೆ ಬರುತ್ತೆ. ನೆಕ್ಸ್ಟ್ ಪರ್ಚೇಸಸ್ ಮಾಡುವ ಹಣ ಹೊರಗಡೆ ಹೋಗುವುದು, ಆದ್ದರಿಂದ ಇದು ಯಾವುದಾದ್ರು ನಿಮಗೆ ಎಕ್ಸ್ಪೆನ್ಸಸ್ ಅಕೌಂಟಿಗೆ ಬರುತ್ತೆ. ರೆಂಟ್ ಅಕೌಂಟ್ ನಿಮಗೆ ಇಲ್ಲಿ ರೆಂಟ್ ಪೇಯ್ಡ ರಿಸೀವ್ಡ್ ಅಂತೇಳಿ ಮೆನ್ಷನ್ ಮಾಡಲಿಲ್ಲ, ಅದನ್ನು ನೀವು ಪೇಯ್ಡ್ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕೆ ಎಕ್ಸ್ಪೆನ್ಸಸ್ ಅಕೌಂಟಿಗೆ ಬರುತ್ತೆ. ಕ್ರೆಡಿಟರ್ಸ್ ಅಕೌಂಟ್, ಲಯಬಿಲಿಟೀಸ್ ಅಕೌಂಟ್. ಡಿಸ್ಕೌಂಟ್ ರಿಸೀವ್ಡ್, ನೀವು ಇಲ್ಲಿ ರಿಸೀವೇಬಲ್ ಅಲ್ಲ ರಿಸೀವ್ಡ್, ಆದ್ದರಿಂದ ಇದು ಇನ್ಕಮ್ ಅಕೌಂಟು. ನೆಕ್ಸ್ಟ್ ಡ್ರಾಯಿಂಗ್ ಅಕೌಂಟ್ ನಿಮಗೆ ಅದು ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ. ನಿಮಗೆ ಹೆಚ್ಚಿನ ಪ್ರಾಬ್ಲಮ್ಸ್ ಒಂದು ವೇಳೆ ಬೇಕಿದ್ದರೆ ನಾನು ಇದರ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ, ಆ ಲಿಂಕನ್ನು ನೀವು ಫಾಲೋ ಮಾಡಿ. ಅದರಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂಥ 6 ಮಾರ್ಕ್ಸಿಗೆ ಬರುವಂಥ ಕ್ವಶನನ್ನು ನಾನು ನಿಮಗೆ ಕ್ವಶನ್ ವಿತ್ ಆನ್ಸರ್ಸ್ ಕೊಟ್ಟಿರ್ತೇನೆ, ನೋಡಿಕೊಳ್ಳಿ.